ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ KS, PDO, PSI, VAO ಹಾಗೂ BMTC ಈ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳ ಒಂದು ತರಗತಿಯನ್ನು ಈ ಒಂದು ವಿಡಿಯೋದಲ್ಲಿ ಮಾಡಲಾಗುವುದು. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿಲ್ಲ? ಇಲ್ಲಿ ಕೊಟ್ಟಿರುವಂತಹ 4 ಹೇಳಿಕೆಗಳಲ್ಲಿ ಯಾವ ಜೋಡಿ ಸರಿಯಾಗಿಲ್ಲ ಅನ್ನೋದನ್ನು ಹೇಳಬೇಕು. ಇಲ್ಲಿ ಕರ್ನಾಟಕದ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್, ಇದು ಸರಿಯಾಗಿದೆ. ಅದೇ ರೀತಿಯಾಗಿ ಆಪ್ಷನ್ ಬಿ, ಕರ್ನಾಟಕದ DG ಮತ್ತು IGP ಡಾಕ್ಟರ್ ಅಲೋಕ್ ಮೋಹನ್, ಇದು ಸರಿಯಾದಂಥ ಹೇಳಿಕೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಯಾರಪ್ಪ ಅಂದರೆ ಬಿ ದಯಾನಂದ್, ಇದು ಸರಿಯಾಗಿದೆ. ಹಾಗಾದರೆ ಆಪ್ಷನ್ ಡಿ ಇದು ತಪ್ಪಾಗಿರುವಂಥ ಒಂದು ಹೇಳಿಕೆಯಾಗಿದೆ. CBIನ ಮುಖ್ಯಸ್ಥರು ಸುಬೋಧ್ ಕುಮಾರ್ ಜೈಸ್ವಾಲ್, ಇದು ತಪ್ಪಾಗಿರುವಂಥ ಹೇಳಿಕೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ಭಾರತದ ಹಳೆಯ ಪಾರ್ಲಿಮೆಂಟ್ ಭವನವನ್ನು ಯಾವಾಗ ಮತ್ತು ಯಾರು ಉದ್ಘಾಟಿಸಿದರು? ಭಾರತದ ಒಂದು ಹಳೆಯ ಪಾರ್ಲಿಮೆಂಟ್ ಭವನವನ್ನು 1927ರಲ್ಲಿ ವೈಸರಾಯಿ ಲಾರ್ಡ್ ಇರ್ವಿನ್ ಇವರು ಈ ಭಾರತದ ಹಳೆಯ ಒಂದು ಪಾರ್ಲಿಮೆಂಟ್ ಭವನವನ್ನು ಅಂದಿನ ಕಾಲದಲ್ಲಿ ಅವರು ಉದ್ಘಾಟಿಸಿದರು. ಮೂರನೇ ಪ್ರಶ್ನೆ, ರೈಲ್ವೆ ಅಪಘಾತಗಳನ್ನು ತಡೆಗಟ್ಟಲು ಇರುವ ವ್ಯವಸ್ಥೆ ಯಾವುದು? ರೈಲ್ವೆ ಅಪಘಾತಗಳನ್ನು ತಡೆಗಟ್ಟಲು ಇರುವಂತಹ ಒಂದು ವ್ಯವಸ್ಥೆ ಕವಚ ಅನ್ನೋ ಒಂದು ಈ ವ್ಯವಸ್ಥೆ ಏನಪ್ಪ ಅಂದರೆ ರೈಲು ದುರಂತ ಆಗಲಿಕ್ಕೆ ತಡೆಯುವಂತಹ ಒಂದು ವ್ಯವಸ್ಥೆಯಾಗಿದೆ. ನಾಲ್ಕನೇ ಪ್ರಶ್ನೆ, ಬ್ರಿಜ್ಭೂಷಣ್ ಶರಣ್ ಸಿಂಗ್ ಈ ಕೆಳಗಿನ ಯಾವುದರ ಮುಖ್ಯಸ್ಥರಾಗಿದ್ದರು? ಬ್ರಿಜ್ಭೂಷಣ್ ಶರಣ್ ಸಿಂಗ್ ಇವರು ಭಾರತೀಯ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷರಾಗಿದ್ದರು. ಐದನೇ ಪ್ರಶ್ನೆ, ಪ್ರಸ್ತುತ ಮಣಿಪುರ ರಾಜ್ಯದಲ್ಲಿ ಸಂಘರ್ಷಕ್ಕೆ ಕಾರಣವಾಗಿರುವ ಸಮುದಾಯ ಬುಡಕಟ್ಟುಗಳು ಯಾವ್ಯಾವು? ಇಲ್ಲಿ ಮೇಟಿ ಮತ್ತು ಕೂಕಿ ಅನ್ನೋ ಒಂದು ಈ ಬುಡಕಟ್ಟು ಜನಾಂಗದಲ್ಲಿ ಸಂಘರ್ಷ ಏರ್ಪಟ್ಟಿತು. ಆಪ್ಷನ್ ಬಿ ಸರಿ. ಆರನೇ ಪ್ರಶ್ನೆ, ದೇಶೀಯ ಆಟಗಳ ಪಟ್ಟಿಯಲ್ಲಿ ಯಾವುದು ಸರಿಯಾಗಿಲ್ಲ? ಇಲ್ಲಿ ದೇಶೀಯ ಆಟಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿಲ್ಲ ಅನ್ನೋದು ಹೇಳಬೇಕು. ತಮಿಳುನಾಡು ಇದು ಜಲ್ಲಿಕಟ್ಟಿಗೆ ಪ್ರಸಿದ್ಧಿಯನ್ನಾಗಿದೆ. ಕರ್ನಾಟಕ ಕಂಬಳ ಈ ಒಂದು ಸ್ಪರ್ಧೆಗೆ ಪ್ರಸಿದ್ಧಿಯಾಗಿದೆ. ಮಹಾರಾಷ್ಟ್ರ ಎತ್ತಿನ ಗಾಡಿ ಓಟಕ್ಕೆ ಇದು ಪ್ರಸಿದ್ಧಿಯಾಗಿದೆ. ಕೇರಳ ಕೋಡಿ ಪಂದ್ಯಂ ಅನ್ನೋದು ಆಂಧ್ರ ಪ್ರದೇಶಕ್ಕೆ ಪ್ರಸಿದ್ಧಿಯಾಗಿದೆ, ಕೇರಳಕ್ಕಲ್ಲ. ಹಾಗಾಗಿ ಕೇರಳ ಇಲ್ಲಿ ತಪ್ಪಾದಂತಹ ಉತ್ತರ. ಏಳನೇ ಪ್ರಶ್ನೆ, ಭಾರತದಲ್ಲಿರುವ ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು? ಭಾರತದಲ್ಲಿ ಒಟ್ಟು ಎಷ್ಟು ಹೈಕೋರ್ಟ್ಗಳಿವೆ ಅಂದರೆ ಒಟ್ಟು 25 ಹೈಕೋರ್ಟ್ಗಳನ್ನು ಭಾರತದಲ್ಲಿ ಕಂಡುಬರ್ತವೆ. ಎಂಟನೇ ಪ್ರಶ್ನೆ, RRR ಚಿತ್ರದ ನಾಟು ನಾಟು ಹಾಡಿನ ಕುರಿತು ತಪ್ಪಾದ ಜೋಡಿ ಯಾವುದು? ಈ ಒಂದು ಯಾವ ಜೋಡಿ ತಪ್ಪಾಗಿದೆ ಅಂತ. ಸಂಗೀತ ನಿರ್ದೇಶಕ MM ಕೀರವಾಣಿ, ಈ ಒಂದು ಹಾಡಿಗೆ ಸಂಗೀತವನ್ನು ಸಂಯೋಜನೆ ಮಾಡಿರೋರು ಕೀರವಾಣಿಯವರು. ನಂತರ ಈ ಒಂದು ಹಾಡಿಗೆ ಸಾಹಿತ್ಯ ರಚನೆ ಮಾಡಿದವರು ಚಂದ್ರ ಬೋಸ್. ನಂತರ ಈ ಒಂದು ಹಾಡನ್ನು ಹಾಡಿದವರು ರಾಹುಲ್ ಸಿಪ್ಲಿಗನ್ ಮತ್ತು ಕಾಲಭೈರವ, ಸರಿಯಾಗಿದೆ. ಇಲ್ಲಿ ಪ್ರಮುಖ ಪ್ರಶಸ್ತಿಗಳು ಆಸ್ಕರ್ ಮತ್ತು ಗ್ರಾಮಿ, ಇದು ತಪ್ಪಾಗಿರುವಂಥ ಒಂದು ಹೇಳಿಕೆಯಾಗಿದೆ. ವಿಶ್ವ ಬ್ಯಾಂಕ್ನ ಅಧ್ಯಕ್ಷರು ಯಾರಪ್ಪ ಅಂದರೆ ಅಜಯ್ ಬಂಗಾ. ಮೆಟ್ರೋ ಕುರಿತು ಕೆಳಗಿನ ಯಾವ ಹೇಳಿಕೆಯೂ ಸರಿಯಾಗಿಲ್ಲ? ಮೆಟ್ರೋಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂದರೆ ದೇಶದಲ್ಲಿ ಅತಿ ದೊಡ್ಡ ಮೆಟ್ರೋ ಜಾಲ ಹೊಂದಿರುವ ನಗರ ಬೆಂಗಳೂರು, ಇದು ತಪ್ಪಾಗಿರುವಂಥ ಒಂದು ಹೇಳಿಕೆಯಾಗಿದೆ. ಕೊಟ್ಟಿರುವಂಥ 3 ಹೇಳಿಕೆ ಸರಿಯಾಗಿದೆ. ಆಪ್ಷನ್ ಡಿ ತಪ್ಪಾದಂಥ ಹೇಳಿಕೆ, ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. 11ನೇ ಪ್ರಶ್ನೆ, ಭಾರತದಲ್ಲಿ ಪ್ರಸ್ತುತ ರಾಷ್ಟ್ರೀಯ ಪಕ್ಷಗಳ ಸಂಖ್ಯೆಯು? ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಷ್ಟ್ರೀಯ ಪಕ್ಷಗಳಿದಾವಪ್ಪ ಅಂದರೆ ಆಪ್ಷನ್ ಬಿ 6 ರಾಷ್ಟ್ರೀಯ ಪಕ್ಷಗಳು. 12ನೇ ಪ್ರಶ್ನೆ, 2022ರ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕುರಿತು ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಇಲ್ಲಿ ಸರಿಯಾದಂಥ ಉತ್ತರ ಆತಿಥ್ಯ ವಹಿಸಿದ ದೇಶ ಯುನೈಟೆಡ್ ಅರಬ್ ಎಮಿರೇಟ್ಸ್, ಇದು ತಪ್ಪಾಗಿರುವಂಥ ಒಂದು ಹೇಳಿಕೆಯಾಗಿದೆ. ಇಲ್ಲಿ ಚಾಂಪಿಯನ್ ಆದಂಥ ದೇಶ ಅರ್ಜೆಂಟೈನಾ. ಚಿನ್ನದ ಬೂಟು ಕಿಲಿಯಾನ್ ಎಂಬಾಪೆ. ಚಿನ್ನದ ಚೆಂಡನ್ನು ಲಿಯೋನೆಲ್ ಮೆಸ್ಸಿಯವರಿಗೆ ಕೊಟ್ಟಿದ್ದಾರೆ. ಇದು ಆತಿಥ್ಯ ವಹಿಸಿದಂತಹ ಒಂದು ದೇಶ ಯಾವುದಪ್ಪ ಅಂದರೆ ಕುವೈತ್. 13ನೇ ಪ್ರಶ್ನೆ, 86ನೇ ಅಖಿಲ ಭಾರತ
ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ಜರುಗಿತು? ಇದಕ್ಕೆ ಸರಿಯಾದ ಉತ್ತರ ಹಾವೇರಿ ಸರಿಯಾದಂಥ ಉತ್ತರ. 87ನೇದು ಮಂಡ್ಯದಲ್ಲಿ ಜರುಗಲಿದೆ. 14ನೇ ಪ್ರಶ್ನೆ, 2022ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಪುರಸ್ಕೃತ ಕನ್ನಡದ ಸಾಹಿತಿ ಯಾರು? ಇಲ್ಲಿ 2022 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಡ್ನಕೂಡು ಚಿನ್ನಸ್ವಾಮಿ ಅವರಿಗೆ ದೊರಕಿದೆ. 15ನೇ ಪ್ರಶ್ನೆ, UPI ಎಂದರೆ ಇದರ ಫುಲ್ ಫಾರ್ಮ್ ಏನಪ್ಪ ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅನ್ನೋದು. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 16ನೇ ಪ್ರಶ್ನೆ, 2022-23ನೇ ಸಾಲಿನ ರಣಜಿ ಟ್ರೋಫಿ ವಿಜೇತ ತಂಡ ಯಾವುದು? 2022-23ರಲ್ಲಿ ಯಾವ ತಂಡ ರಣಜಿ ಟ್ರೋಫಿಯನ್ನು ಗೆದ್ದಿದೆ ಅಂದರೆ ಸೌರಾಷ್ಟ್ರ ಅಂದರೆ ಗುಜರಾತ್. 17ನೇ ಪ್ರಶ್ನೆ, ದಕ್ಷಿಣ ಭಾರತದ ರಾಜ್ಯಗಳು ಮತ್ತು ಮುಖ್ಯಮಂತ್ರಿಗಳ ಕುರಿತು ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಇಲ್ಲಿ ತೆಲಂಗಾಣ KT ರಾಮಾರಾವ್ ಇದು ತಪ್ಪಾಗಿರುವಂಥ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು. ನಂತರ ಪ್ರಸ್ತುತ 2024ರಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಚಂದ್ರಬಾಬು ನಾಯ್ಡು. ಮತ್ತು ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಇವೆಲ್ಲ ಕರೆಕ್ಟ್ ಇದೆ. ಇಲ್ಲಿ ತೆಲಂಗಾಣ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ರೇವಂತ್ ರೆಡ್ಡಿ ಅವರು, KT ರಾಮಾರಾವ್ ಅವರು ಅಲ್ಲ. 18ನೇ ಪ್ರಶ್ನೆ, ಕರ್ನಾಟಕದ ಯಾವ ನದಿಯು ಪೂರ್ವಾಭಿಮುಖವಾಗಿ ಹರಿಯುತ್ತದೆ? ಪೂರ್ವಕ್ಕೆ ಅಭಿಮುಖವಾಗಿ ಹರಿಯುವಂಥ ನದಿ ಯಾವುದಪ್ಪ ಅಂದರೆ ಕಾವೇರಿ ನದಿ. 19ನೇ ಪ್ರಶ್ನೆ, ಹುದ್ದೆಗಳು ಮತ್ತು ಮುಖ್ಯಸ್ಥರ ಕುರಿತು ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಇಲ್ಲಿ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಇದು ಸರಿಯಾಗಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು DY ಚಂದ್ರಚೂಡ್ ಇದು ಕರೆಕ್ಟಾಗಿದೆ. ಭೂಸೇನೆಯ ಮುಖ್ಯಸ್ಥರು ಮನೋಜ್ ಪಾಂಡೆ ಇದು ಕರೆಕ್ಟಾಗಿದೆ. ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಿರ್ತಾರೆ, ನಿರ್ಮಲಾ ಸೀತಾರಾಮನ್ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗಿರುವಂಥ ಹೇಳಿಕೆ. 20ನೇ ಪ್ರಶ್ನೆ, 2023ನೇ ಸಾಲಿನ ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಕನ್ನಡಿಗರು. 2023ನೇ ಸಾಲಿನಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪಡೆದಂಥ ಕನ್ನಡಿಗರು SM ಕೃಷ್ಣ. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ 20 ಪ್ರಶ್ನೆಗಳನ್ನು ಈ ಒಂದು ತರಗತಿಯಲ್ಲಿ ತಿಳಿಸಿದ್ದೇನೆ. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸಲಾಗುವುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋದ ಲಿಂಕ್ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಒಂದು ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.